ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ಮುಖ್ಯವಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ವಿಘ್ನೇಶ್ವರನನ್ನು ಆರಾಧಿಸುವುದರಿಂದ ಯಾವುದೇ ಸಮಸ್ಯೆಗಳಿಲ್ಲದೆ ತಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಯಶಸ್ಸನ್ನು ಪಡೆದುಕೊಳ್ಳಬಹುದು. ತಪ್ಪದೇ ಪ್ರತಿಯೊಬ್ಬರೂ ಶ್ರೀ ವಿಘ್ನೇಶ್ವರ ಎಂದು ಕಾಮೆಂಟ್ ಮಾಡಿ. ವೃಷಭ ರಾಶಿಯ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 2ನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ, ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ 1, 2ನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗ್ತದೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ವೀಕ್ಷಕರೇ, ಗ್ರಹಸ್ಥಿತಿಯನ್ನು ನೋಡೋದಾದರೆ ಮುಖ್ಯವಾಗಿ ರವಿಗ್ರಹ 13 ಏಪ್ರಿಲ್ನವರೆಗೆ ಮೀನರಾಶಿಯಲ್ಲಿದ್ದು 14 ಏಪ್ರಿಲ್ನಿಂದ ಮೇಷರಾಶಿಯಲ್ಲಿರಲಿದ್ದಾರೆ. ಹಾಗೆ ನಿಮ್ಮ ದ್ವಿತೀಯ ಪಂಚಮಾಧಿಪತಿ ಬುಧ 11 ಏಪ್ರಿಲ್ನಿಂದ ಮೀನರಾಶಿಗೆ ಬರಲಿದ್ದಾರೆ. ಶುಕ್ರ ನಿಮ್ಮ ರಾಶ್ಯಾಧಿಪತಿ ವ್ಯಯಸ್ಥಾನದಲ್ಲಿದ್ದು ಏಪ್ರಿಲ್ 20ರಿಂದ ನಿಮ್ಮ ಜನ್ಮ ರಾಶಿಗೆ ಬರಲಿದ್ದಾರೆ. ತುಂಬ ಪಾಸಿಟಿವ್ ಅಂತ ಹೇಳಬಹುದು. ಇದು ಪ್ರತಿಯೊಂದು ವಿಚಾರಗಳಲ್ಲಿ ಶುಭವೇ ಅಂತ ಸಹಲೂ ಹೇಳಬಹುದು. ಇನ್ನು ರಾಹು ಕುಂಭದಲ್ಲಿದ್ದಾರೆ, ಕೇತು ಸಿಂಹದಲ್ಲಿದ್ದಾರೆ, ಗುರುವು ನಿಮ್ಮ ಧನಸ್ಥಾನವಾದಂತಹ ದ್ವಿತೀಯದಲ್ಲಿದ್ದಾರೆ, ಶನಿ ಮೀನರಾಶಿಯಲ್ಲಿದ್ದಾರೆ. ಇದಿಷ್ಟು ಗ್ರಹಸ್ಥಿತಿ. ವೀಕ್ಷಕರೇ, ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಇನ್ನು ಫಲಗಳನ್ನು ನೋಡೋದಾದರೆ ಈ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವಿಷಯದಲ್ಲಿಯೂ ಸಹ ನೆಮ್ಮದಿಯನ್ನು ಕಾಣ್ತೀರಿ. ಆದರೆ ಸ್ಥಿರವಾದಂತಹ ಪ್ರಗತಿ ಇರ್ತದೆ ಅಂತ ಹೇಳಬಹುದು. ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಕ್ಕಂತಹ ಶುಭ ಸಮಯ. ಈಗ ಮೊದಲಿಗೆ ಉದ್ಯೋಗದಲ್ಲಿರ್ತಕ್ಕಂತಹವರ ಫಲಗಳನ್ನು ನೋಡೋಣ. ವೃಷಭ ರಾಶಿಯ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಏಪ್ರಿಲ್ ತಿಂಗಳೆಂಬುದು ನೀವು ಈ ಹಿಂದೆ ಮೊದಲೇ ಮಾಡಿದಂತಹ ಎಫರ್ಟ್ಸ್ ಏನಿರ್ತದೆ, ನೀವು ಪಟ್ಟಂತಹ ಶ್ರಮಕ್ಕೆ ಸ್ವಲ್ಪ ಶುಭ ಫಲಗಳು ಸಿಗ್ತಕ್ಕಂತಹ ಮಾಸ ಅಂತ ಹೇಳಬಹುದು. ಉದ್ಯೋಗದಲ್ಲಿರ್ತಕ್ಕಂತಹ ಕೆಲವರಿಗೆ ಅವರ ಮೇಲಾಧಿಕಾರಿ ಅಥವಾ ಮೇಲೆ ಇರ್ತಕ್ಕಂತಹ ಹೈಯರ್ ಆಫೀಸರ್ಗಳ ದೃಷ್ಟಿಗೆ ಕಾಣಲಿದ್ದೀರಿ. ನಿಮ್ಮ ಶ್ರಮವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಗುರುತಿಸ್ತಾರೆ. ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ಇಡುವಂತಹದ್ದು. ಅದೇ ರೀತಿ ನಿಮ್ಮ ಮೇಲೆ ಭರವಸೆ ಇಟ್ಟು ಮುಖ್ಯವಾದಂತಹ ಕೆಲಸಗಳನ್ನು ನಿಮಗೆ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಪ್ರಮೋಷನ್ಗಳಿಗೆ, ಇನ್ಕ್ರಿಮೆಂಟ್ಗಳಿಗೆ ಹೆಚ್ಚಿನ ಅವಕಾಶಗಳು ಸಹ ಬಲವಾಗಿದೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಇನ್ನು ಉದ್ಯೋಗ ಬದಲಾಯಿಸಲು ಬಯಸ್ತಕ್ಕಂತಹ ವೃಷಭ ರಾಶಿಯವರಿಗೆ ಇಂಟರ್ವ್ಯೂಗಳಾಗಿರಬಹುದು, ಹಾಗೆ ಅಪ್ಲಿಕೇಶನ್ಗಳಲ್ಲಿ ನೆಮ್ಮದಿಯಾಗಿ ಸ್ವಲ್ಪ ನಿಧಾನವಾಗಬಹುದು, ನಿಂತು ಹೋಗೋದಿಲ್ಲ, ಸ್ವಲ್ಪ ಸ್ಲೋ ಆಗಿ ಮುಂದೆ ಹೋಗ್ತಕ್ಕಂತಹ ಕಾಲವೆಂದು ಭಾವಿಸಬೇಕು. ಇನ್ನು ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಬಿಸ್ನೆಸ್ ಮಾಡ್ತಕ್ಕಂತಹ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ? ಕೆಲಸದಲ್ಲಿ ಬ್ಯುಸಿ, ಕಸ್ಟಮರ್ಗಳ ಜೊತೆ ಒಳ್ಳೆಯ ಬಾಂಧವ್ಯ, ಹಣಕಾಸಿನ ಸ್ಥಿತಿ ಉತ್ತಮ ಅಂತ ಹೇಳಬಹುದು. ಇಲ್ಲಿ ಮುಖ್ಯವಾಗಿ ನಿಮ್ಮ 7ನೇ ರಾಶ್ಯಾಧಿಪತಿ ಅಥವಾ 7ನೇ ಸ್ಥಾನಾಧಿಪತಿ ಕುಜ 2ನೇ ತಾರೀಕಿನಿಂದ ಲಾಭಸ್ಥಾನಕ್ಕೆ ಬರಲಿದ್ದಾರೆ. ವ್ಯಾಪಾರದಲ್ಲಿ ಲಾಭವಿರುತ್ತದೆ, ಕ್ಲೈಂಟ್ಸ್ಗಳ ಪರವಾಗಿ ಲಾಭವಿರ್ತದೆ. ಏಕಾಏಕಿ ಭಾರಿ ಲಾಭವಿರೋದಿಲ್ಲ. ಆದರೆ ಎಷ್ಟು ಎಫರ್ಟ್ಸ್ ಹಾಕಿರ್ತೀರೋ, ಎಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ಲಾಭ ಅಂತೂ ಖಂಡಿತ ಇರ್ತದೆ. ಆದರೆ ಹೆಚ್ಚಿನ ಲಾಭ ಕಳಿಸುವಂತಹ ಈ ಒಂದು ಮಾಸ ಈ ಏಪ್ರಿಲ್ ಮಾಸ ಅಂತ ಹೇಳಬಹುದು. ಹೊಸ ವ್ಯಾಪಾರ ಪ್ರಾರಂಭಿಸಬೇಕೆಂದು ಯಾರೆಲ್ಲ ಆಲೋಚಿಸ್ತಾ ಇದ್ದೀರಾ, ಒಂದು ಸಣ್ಣ ಪ್ಲಾನಿಂಗ್ನಿಂದ ಈ ಸಮಯ ವ್ಯಾಪಾರ ಪ್ರಾರಂಭಿಸಲು ಇದು ಬೆಸ್ಟ್ ಟೈಮ್ ಅಂತ ಹೇಳಬಹುದು. ವೀಕ್ಷಕರೇ, ಇವೆಲ್ಲವೂ ಸಹ ನಾವು ನೋಡುವುದು ಗೋಚಾರ ಫಲಗಳು.
ಸೊ ನೀವು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಿ. ಗ್ರಹಗಳ ಗೋಚಾರ ಫಲಗಳೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕದಿಂದ ಜನ್ಮ ಲಗ್ನ ದಶ ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿರ್ತದೆ. ಇನ್ನು ಆರ್ಥಿಕ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡೋದಾದರೆ, ಮುಖ್ಯವಾಗಿ ಪ್ರತಿ ಮಾಸ ಅಂದರೆ ಈ ಕೊನೆಯ 2 ತಿಂಗಳಿಂದ ಆವ್ರೇಜ್ಗಿಂತಲೂ ಸಹ ಎಬೋವ್ ಆವ್ರೇಜ್ ಆಗಿ ಆರ್ಥಿಕ ಸ್ಥಿತಿ ಇರಲಿದೆ. ಕಳೆದ 2 ಮಾಸಗಳಿಗೆ ಕಂಪೇರ್ ಮಾಡಿದರೆ ಈ ಏಪ್ರಿಲ್ ತಿಂಗಳು ಉದ್ಯೋಗ ರೀತಿಯ ಆಗಿರಬಹುದು, ವ್ಯಾಪಾರ ರೀತಿಯ ಆಗಿರಬಹುದು, ಒಳ್ಳೆಯ ಇನ್ಕಮ್ ಸೋರ್ಸ್ ಇರ್ತದೆ ಅಂತ ಹೇಳ್ಬಹುದು. 7ನೇ ಅಧಿಪತಿ ವ್ಯಾಪಾರಾಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾನೆ. ದ್ವಿತೀಯ ಪಂಚಮಾಧಿಪತಿ ಬುಧ ಲಾಭಸ್ಥಾನದಲ್ಲಿದ್ದಾರೆ. ಸೊ ಒಂದು ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿಕೊಂಡಿದ್ದೇ ಆದಲ್ಲಿ ಒಳ್ಳೆಯ ಆದಾಯವನ್ನು ಕಾಣಬಹುದು. ಸಣ್ಣ ಪುಟ್ಟ ಹೆಚ್ಚಿನ ಮಾರ್ಗಗಳಲ್ಲಿ ಆದಾಯ ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಮಲ್ಟಿಪಲ್ ರೂಟ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬಹುದು. ಇನ್ನು ಖರ್ಚುಗಳು ಹೇಗಿರ್ತವೆ ಅಂದರೆ, ಈ ಆದಾಯದ ಜೊತೆಗೆ ವಾಹನ, ಎಲೆಕ್ಟ್ರಿಕ್ ಐಟಮ್ಸು ಮತ್ತು ಮನೆಯನ್ನು ಅಂದವಾಗಿರ್ತಕ್ಕಂತಹ ಅಥವಾ ಮನೆಯನ್ನು ನವೀಕರಣದ ವಿಚಾರಗಳಲ್ಲಿ ಸ್ವಲ್ಪ ಖರ್ಚುಗಳು ಸಹ ಕಾಣಬಹುದು. ಇನ್ಕಮ್ ಚೆನ್ನಾಗಿದ್ದರೂ ಸಹ ಸ್ವಲ್ಪ ಮಟ್ಟಿನ ಖರ್ಚುಗಳು ಮಾಡಲೇಬೇಕಾದಂತಹ ಅವಕಾಶಗಳು ಬರುತ್ತವೆ. ಇನ್ನು ಇಲ್ಲಿ ಪ್ರಾಪರ್ಟಿ ಸಂಬಂಧವಾಗಿ ನೋಡಿದಾಗ ಆಸ್ತಿ ವಿಚಾರದಲ್ಲಿ ಅವಕಾಶಗಳು ಅನುಕೂಲವಾಗಿ ಕಾಣುತ್ತಾ ಇವೆ. ಏಪ್ರಿಲ್ ತಿಂಗಳಲ್ಲಿ ಮನೆ, ಫ್ಲಾಟು ಕೊಂಡ್ಕೊಳ್ಬೇಕೆಂದು ಅನೇಕ ಕಾಲದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ಯಾವುದಾದರೂ ಒಂದು ಮಾರ್ಗವೆಂಬುದು ಕಾಣಸಿಗ್ತದೆ. ಹಾಗೆ ಮನೆಯ ಕಟ್ಟುವಂತಹ ಕೆಲಸಗಳು ನಿಂತು ಹೋಗಿದ್ದಲ್ಲಿ, ಈ ಹಿಂದೆ ಮನೆ ಕಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆ ಬಂದು ನಿಂತು ಹೋಗಿದ್ದಲ್ಲಿ ಅಂತಹ ಕೆಲಸಗಳು ಸಹ ಪುನರಾರಂಭವಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಇನ್ನು ಆರೋಗ್ಯ ವಿಚಾರವೆಂದರೆ, ಈ ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಕೆಲಸದ ಒತ್ತಡಗಳಿರಬಹುದು. ಹಾಗೆ ಸ್ವಲ್ಪ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಬಹುದು. ಹಣ ಆಲೋಚನೆಗಳಿಂದ ಕೆಲವರಿಗೆ ಸ್ಟ್ರೆಸ್ಸು, ಆಯಾಸ, ನಿದ್ರೆ ಸರಿಯಾಗಿ ಬರದೇ ಇರತಕ್ಕಂತಹದ್ದು, ನಿದ್ರಾಹೀನ ಸಮಸ್ಯೆಗಳು ಕಾಣಬಹುದು. ಸೊ ಲೈಟಾಗಿ ಎಕ್ಸಸೈಸ್ ಮಾಡ್ತಕ್ಕಂತಹದ್ದು, ವಾಕ್ ಮಾಡತಕ್ಕಂತಹದ್ದು, ಮೆಡಿಟೇಷನ್ನು, ಪ್ರಾರ್ಥನೆ ಮಾಡ್ತಕ್ಕಂತಹದ್ದು ಅಥವಾ ಮಂಗಳ ಜಪ ಮಾಡುವುದು ಉತ್ತಮ. ಇದರಿಂದ ಮಾನಸಿಕ ಒತ್ತಡದಿಂದ ಹೊರಬರಬಹುದು. ಇನ್ನು ಹಾಗೆ ಆಹಾರ ವಿಷಯದಲ್ಲಿ ಹೆವಿ ಫುಡ್ಡು, ಆಯಿಲ್ ಹೆಚ್ಚಾಗಿರ್ತಕ್ಕಂತಹ ಆಹಾರಗಳ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದಲೂ ಸಹ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆಯನ್ನು ಕಾಣಬಹುದು. ಇನ್ನು ಕುಟುಂಬ ವಿಚಾರವೆಂದರೆ, ಕುಟುಂಬ ವಾತಾವರಣ ನೋಡೋದಾದರೆ ಸಣ್ಣ ಪುಟ್ಟ ಮನಸ್ತಾಪಗಳು, ಕುಟುಂಬ ಸದಸ್ಯರಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ವಿರೋಧತ್ವ ಕಾಣಬಹುದು. ಆದರೂ ಸಹ ಕುಟುಂಬ ಸಂತೋಷವಾದಂತಹ ವಾತಾವರಣದಿಂದ ನಡೆಯುತ್ತೆ. ಕಾರಣ ಏನು ಅಂದರೆ, ರವಿ ಗ್ರಹ 12th ಹೌಸ್ನಲ್ಲಿ ರವಿ ಬಲವಾಗಿರೋದ್ರಿಂದ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಸಹ ಫೈನಲಿ ಕುಟುಂಬವು ಸಂತೋಷವಾಗಿರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಯಾವುದೇ ಸಣ್ಣ ಪುಟ್ಟ ಮಾತುಗಳು ಬಂದರೂ ಸಹ ಫೈನಲ್ ಆಗಿ ರಿಸಲ್ಟ್ ಪಾಸಿಟಿವ್ ಆಗಿ ಇರ್ತದೆ. ಇನ್ನು ಪ್ರೀತಿಯಲ್ಲಿರ್ತಕ್ಕಂತಹ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟದಾದಂತಹ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಒಳ್ಳೆಯ ಕಮ್ಯುನಿಕೇಷನ್ನಿಂದ, ಒಳ್ಳೆಯ ಸಂಭಾಷಣೆಯಿಂದ ಶಾಂತವಾಗಿ ಮಾತನಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗ್ತಕ್ಕಂತಹ ಸಾಧ್ಯತೆಗಳು ಬರಬಹುದು. ಪ್ರೀತಿ ಎಂದರೇನೆ ನಂಬಿಕೆ, ಪರಸ್ಪರ ಗೌರವ. ಇದನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರುತ್ತವೆ. ನಿಮ್ಮ ಒಂದು ರಿಲೇಷನ್ಶಿಪ್ ಮತ್ತಷ್ಟು ಗಟ್ಟಿಗೊಳ್ಳುತ್ತೆ ಅಂತ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಏಪ್ರಿಲ್ ತಿಂಗಳು ಎಕ್ಸಾಮ್ಸು, ಇಂಟರ್ನಲ್ಸು, ಇಂಟರ್ವ್ಯೂಗಳಿಗೆ ಪ್ರಿಪೇರ್ ಆಗೋರಿಗೆ, ಹಾಗೆ ಪ್ರಾಜೆಕ್ಟ್ ತಯಾರಿಸ್ತಕ್ಕಂಥವ್ರಿಗೆ, ಅಸೈನ್ಮೆಂಟು, ಇವೆಲ್ಲವೂ ಸಹ ಬ್ಯುಸಿಯಲ್ಲಿರ್ತಾರೆ. ಸಮಯದ ಅಭಾವವಾಗದಂತೆ ನೋಡಿಕೊಳ್ಬೇಕು, ಕ್ರಮಶಿಕ್ಷಣ ಹೆಚ್ಚಿಸ್ಕೊಳ್ಬೇಕು. ಸೊ ಒಳ್ಳೆಯ ಫಲಗಳನ್ನು ಕಾಣಬಹುದು. ಇನ್ನು ನಿರುದ್ಯೋಗಿಗಳಿಗೆ, ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ 2026 ಶುಭ ಸಮಯ. ಅದರಲ್ಲೂ ಮುಖ್ಯವಾಗಿ ಈ ಏಪ್ರಿಲ್ ತಿಂಗಳು ನಿಮ್ಮ ಪ್ರಯತ್ನ, ಅಪ್ಲಿಕೇಶನ್ನು, ಇಂಟರ್ವ್ಯೂ, ರೆಫರೆನ್ಸ್ಗಳು ಇವುಗಳೆಲ್ಲದರ ಮೇಲೆ ಗಮನವಿಟ್ಟು ಶ್ರಮಿಸಿದರೆ ಮಾತ್ರ ನೀವು ಖಂಡಿತವಾಗಿಯೂ ಸಹ ಈ ಮಾಸ ಉದ್ಯೋಗ ಪಡೆಯೋದ್ರಲ್ಲಿ ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು. 1 ಅಥವಾ 2 ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಅದಾದ ಕೂಡಲೇ ಬೇಸರಗೊಳ್ಳಬೇಡಿ. ಮರಳಿ ಪ್ರಯತ್ನ ಮಾಡಿ, ಅಪ್ಗ್ರೇಡ್ ಆಗಿ ಮತ್ತೊಮ್ಮೆ ಪ್ರಯತ್ನಿಸಿ.
ಖಂಡಿತವಾಗಿಯೂ ಉದ್ಯೋಗದಲ್ಲಿ ಲಾಭ ಆಗ್ತದೆ. ಕಾರಣ ನಿಮಗೆ ಶುಕ್ರನ ಅನುಗ್ರಹವಿದೆ. ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ. ಸೊ ಮ್ಯಾನೇಜ್ ಎಂಬುದು ಬಹಳ ಮುಖ್ಯ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯ, ಮಾನಸಿಕ ಒತ್ತಡಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ರೀತಿ ಗೋಚಾರ ಫಲಗಳು ಕಾಣಿಸ್ತಾ ಇದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಎಲ್ಲಿದ್ದಾರೆ? ಶುಕ್ರ 19ರವರೆಗೆ ವ್ಯಯಸ್ಥಾನದಲ್ಲಿದ್ದಾರೆ. ಸೊ ಹೆಚ್ಚಾಗಿ ಸ್ಟ್ರೈನ್ ಆಗ್ತೀರಿ. ಆದ್ದರಿಂದ ಟೇಕ್ ಕೇರ್ ಆಫ್ ಯು ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಬಂದು ಉತ್ತರ. ಇದಿಷ್ಟು ವೃಷಭ ರಾಶಿಯವರ ಏಪ್ರಿಲ್ ತಿಂಗಳ ಫಲಗಳು. ವೀಕ್ಷಕರೇ, ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.